ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಧನಸ್ಸು ರಾಶಿಯವರ ಅಂತಿಮ ಸಮಯ ಹೇಗಿರುತ್ತೆ ಗೊತ್ತಾ? ಈ ಧನಸ್ಸು ರಾಶಿಯವರು ತಮ್ಮ ಅಂತಿಮ ಸಮಯದಲ್ಲಿ ಹೇಗಿರ್ತಾರೆ, ಜೀವನ ಹೇಗೆ ಮಾಡ್ತಾರೆ, ಇವರ ಸ್ವಭಾವಗಳೇನಿರುತ್ತೆ ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲ ಧನಸ್ಸು ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಧನಸ್ಸು ರಾಶಿಯವರು ಜೀವನ ಪೂರ್ತಿ ಸ್ವಾತಂತ್ರ್ಯವನ್ನು ಪ್ರೀತಿಸುವವರು, ಸತ್ಯವನ್ನು ಹುಡುಕುವವರು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರು ಎಂದು ಜ್ಯೋತಿಷ್ಯ ಹೇಳುತ್ತೆ. ಆದರೆ ಇವರ ಜೀವನದ ಕೊನೆಯ ಹಂತ ಹೇಗಿರುತ್ತೆ ಗೊತ್ತಾ? ಅಂತಿಮ ಸಮಯದಲ್ಲಿ ಇವರ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಇರುತ್ತೆ, ಕುಟುಂಬದವರೊಂದಿಗೆ ಅವರ ಸಂಬಂಧ ಹೇಗಿರುತ್ತೆ ಮತ್ತು ಜ್ಯೋತಿಷ್ಯದ ಪ್ರಕಾರ ಧನಸ್ಸು ರಾಶಿಯವರು ಜೀವನದ ಕೊನೆಯ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಅನುಭವಿಸಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ಧನಸ್ಸು ರಾಶಿಯ ಅಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ಗುರು ಜ್ಞಾನ, ಧರ್ಮ, ಆಧ್ಯಾತ್ಮಿಕತೆ ಮತ್ತು ಸತ್ಯದ ಸಂಕೇತವಾಗಿರುತ್ತೆ. ಆದ್ದರಿಂದ ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ವಿಶಾಲ ಮನಸ್ಸಿನವರು, ಆಶಾವಾದಿಗಳು ಮತ್ತು ಹೊಸ ವಿಷಯಗಳನ್ನು ತಿಳಿಯಲು ಸದಾ ಆಸಕ್ತಿನ ಹೊಂದ್ಕೊಂಡಿರ್ತಾರೆ. ಜೀವನದ ಅನೇಕ ಅನುಭವಗಳ ನಂತರ ವಯಸ್ಸು ಹೆಚ್ಚಾದಂತೆ ಇವರಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಇನ್ನಷ್ಟು ಬೆಳೆಯುತ್ತೆ. ಇನ್ನು ಜೀವನದ ಕೊನೆಯ ಹಂತದಲ್ಲಿ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಜ್ಯೋತಿಷ್ಯದ ಪ್ರಕಾರ ಧನಸ್ಸು ರಾಶಿಯವರು ಅಂತಿಮ ಹಂತದಲ್ಲಿ ಜೀವನವನ್ನು ಒಂದು ಪಾಠದಂತೆ ನೋಡಲು ಪ್ರಾರಂಭ ಮಾಡ್ತಾರೆ. ತಾವು ಮಾಡಿದ ಒಳ್ಳೆಯ ಕಾರ್ಯಗಳು, ಅನುಭವಗಳು ಮತ್ತು ಜೀವನದಲ್ಲಿ ಕಲಿತ ಪಾಠಗಳನ್ನು ನೆನಪಿಸ್ಕೊಳ್ತಿರ್ತಾರೆ. ಇವರು ಸಾಮಾನ್ಯವಾಗಿ ಭಯಕ್ಕಿಂತ ಹೆಚ್ಚಾಗಿ ಸ್ವೀಕಾರದ ಮನೋಭಾವನ ಹೊಂದಿರ್ತಾರೆ. ಜೀವನ ಒಂದು ಪ್ರಯಾಣ, ಮರಣ ಮತ್ತೊಂದು ಪ್ರಯಾಣ ಆರಂಭ ಎಂಬ ಭಾವನೆ ಇವರಲ್ಲಿ ಕಂಡುಬರುತ್ತೆ. ಆದ್ದರಿಂದ ಕೊನೆಯ ಹಂತದಲ್ಲಿ ಮಾನಸಿಕವಾಗಿ ಹೆಚ್ಚು ಶಾಂತವಾಗಿರುವಂತಹ ಸಾಧ್ಯತೆ ಈ ರಾಶಿಯವರಲ್ಲಿ ಇರುತ್ತೆ. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದರೆ, ಧನಸ್ಸು ರಾಶಿಯವರು ತಮ್ಮ ಕುಟುಂಬದವರನ್ನು ತುಂಬ ಪ್ರೀತಿ ಮಾಡ್ತಿರ್ತಾರೆ. ಆದರೆ ತಮ್ಮ ಭಾವನೆಗಳನ್ನು ಎಲ್ಲ ಸಮಯದಲ್ಲೂ ಕೂಡ ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಜೀವನದ ಕೊನೆಯ ಹಂತದಲ್ಲಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಜೀವನದ ಅನುಭವಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಿರ್ತಾರೆ. ಕುಟುಂಬದವರ ಸುಖ, ಸಂತೋಷ ಮತ್ತು ಒಗ್ಗಟ್ಟನ್ನು ನೋಡಿ ಸಂತೃಪ್ತಿನ ಹೊಂದಿರ್ತಾರೆ. ತಮ್ಮ ನಂತರವೂ ಕುಟುಂಬವು ಉತ್ತಮವಾಗಿ ಬೆಳಿಬೇಕು ಎಂಬುವಂತಹ ಆಶಯವನ್ನು ಇವರು ಹೊಂದ್ಕೊಂಡಿರ್ತಾರೆ. ಆಧ್ಯಾತ್ಮಿಕತೆ ಮತ್ತು ಧರ್ಮದ ಕಡೆಗೆ ಒಲವು ಅನ್ನೋದು ಕೂಡ ಹೆಚ್ಚಾಗುತ್ತೆ. ಗುರುಗ್ರಹದ ಪ್ರಭಾವದಿಂದ ಧನಸ್ಸು ರಾಶಿಯವರು ವಯಸ್ಸಾಗುತ್ತಿದ್ದಂತೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಆಕರ್ಷಿತರಾಗಿರ್ತಾರೆ. ದೇವರ ಆರಾಧನೆ, ಭಜನೆ, ಧ್ಯಾನ, ಪವಿತ್ರ ಗ್ರಂಥಗಳ ಓದು ಮತ್ತು ದಾನ ಧರ್ಮಗಳಲ್ಲಿ ಭಾಗವಹಿಸುವುದು, ಹಲವರು ತೀರ್ಥಯಾತ್ರೆ ಅಥವಾ ಪುಣ್ಯಕ್ಷೇತ್ರಗಳ ಭೇಟಿ ಮಾಡುವಂತಹ ಆಸೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಈ ಚಟುವಟಿಕೆಗಳು ಅವರ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡ್ತಿರುತ್ತೆ. ಜ್ಯೋತಿಷ್ಯದಲ್ಲಿ ಹೇಳುವಂತಹ ವಿಶೇಷ ಗುಣಗಳೇನಿರುತ್ತೆ ಅಂತ ನೋಡೋದಾದರೆ, ಧನಸ್ಸು ರಾಶಿಯವರು ಕೊನೆಯವರೆಗೂ ಕೂಡ ಆಶಾವಾದಿಗಳಾಗಿರಲು ಪ್ರಯತ್ನ ಮಾಡ್ತಿರ್ತಾರೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಇದು ಕೂಡ ಕಳೆದು ಹೋಗುತ್ತೆ ಎಂಬ ನಂಬಿಕೆ ಇವರಲ್ಲಿ ಇಟ್ಕೊಂಡಿರ್ತಾರೆ. ಈ ಗುಣವೇ ಇವರಿಗೆ ಕೊನೆಯ ಹಂತದಲ್ಲಿ ಧೈರ್ಯವನ್ನು ನೀಡುತ್ತೆ. ಹೀಗಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇನ್ನು ಸ್ನೇಹಿತರೆ, ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಯಾವ ವ್ಯಕ್ತಿಯ ಅಂತಿಮ ಸಮಯ ಕೂಡ ಯಾವಾಗ ಅಥವಾ ಹೇಗಿರುತ್ತೆ ಎಂಬುದನ್ನು ಕೇವಲ ರಾಶಿಯ ಆಧಾರದ ಮೇಲೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅದು ವ್ಯಕ್ತಿಯ ಜನ್ಮಕುಂಡಲಿ, ಗ್ರಹಸ್ಥಿತಿ, ಆರೋಗ್ಯ, ಜೀವನ ಶೈಲಿ ಮತ್ತು ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ಇದನ್ನು ಕೇವಲ ಜ್ಯೋತಿಷ್ಯದಲ್ಲಿ ಹೇಳುವ ಸಾಮಾನ್ಯ ವಿವರಣೆಯಾಗಿ ಮಾತ್ರ ನೋಡಬೇಕು. ಒಟ್ಟಾರೆಯಾಗಿ ನೋಡಿದರೆ ಧನಸ್ಸು ರಾಶಿಯವರು ಜೀವನದ ಕೊನೆಯ ಹಂತದಲ್ಲಿ ಹೆಚ್ಚು ಜ್ಞಾನ, ಆಧ್ಯಾತ್ಮಿಕತೆ, ಕುಟುಂಬದ ಮೇಲೆ ಪ್ರೀತಿ ಮತ್ತು ಮನಸ್ಸಿನ ಶಾಂತಿಯ ಕಡೆಗೆ ಗಮನನ ಹರಿಸ್ತಾರೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ನೋಡಿದ್ರಲ್ಲ, ನಿಮ್ಮದು ಕೂಡ ಧನಸ್ಸು ರಾಶಿನ? ಹಾಗಿದ್ರೆ ತಪ್ಪದೆ ಈಗಲೇ ಓಂ ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.